ಸಂಸತ್ ಆವರಣದಲ್ಲಿ ಕಾಂಗ್ರೆಸ್ ಬಿಜೆಪಿಯ ಹಂಗಾಮ ಆಗಿದೆ ಇವತ್ತು. ಅಮಿತ್ ಶಾ ಹೇಳಿಕೆಯನ್ನು ವಿರೋಧಿಸಿ ಇಂಡಿಯಾ ಪ್ರತಿಭಟನೆ ಮಾಡ್ತು ಅಂದ್ರೆ ಇಂಡಿಯಾ ಮೈತ್ರಿಕೂಟದ ಸದಸ್ಯರು. ಸಂಸತ್ ಆವರಣದಲ್ಲಿ ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರ ಹಂಗಾಮ ಕಂಡು ಬಂತು. ಅದಕ್ಕೆ ಕಾರಣ ಅಮಿತ್ ಶಾ ಕೊಟ್ಟಂತ ಹೇಳಿಕೆ. ಅದನ್ನು ವಿರೋಧಿಸಿ ಇಂಡಿಯಾ ಮೈತ್ರಿಕೂಟದ ಸದಸ್ಯರು ಸಂಸತ್ ಆವರಣದಲ್ಲಿ ಮುಗಿಲು ಮುಟ್ಟಿದಂತ ಜೈ ಭೀಮ್ ಘೋಷಣೆ ಕೂಗಿದಂತ ಪ್ರಿಯಾಂಕಾ ಗಾಂಧಿ ಎಲ್ಲರೂ ಕೂಡ ಅಮಿತ್ ಶಾ ಅವರ ಹೇಳಿಕೆಯ ವಿರುದ್ಧ ಪ್ರತಿಭಟಿಸಿದ್ರು. ವಿಪಕ್ಷ ಪ್ರತಿಭಟನೆ ವೇಳೆ ನುಗ್ಗಿದಂತ ಬಿಜೆಪಿಯ ಸಂಸದರು ಅಲ್ಲಿ ಒಂದಷ್ಟು ತಳ್ಳಾಟ ನೂಕಾಟ ಕೂಡ ಆಯಿತು. ಪ್ರಿಯಾಂಕಾ ಗಾಂಧಿ ಖರ್ಗೆ ಬಳಿ ತೆರಳಿ ಬಿಜೆಪಿಯ ಸಂಸದರು ಘೋಷಣೆ ಜೋರು ಮಾಡಿದರು. ಈ ವೇಳೆ ಎರಡೂ ಕಡೆಯಿಂದ ಮಾತಿನ ಚಕಮಕಿ ಆಗಿದೆ. ಈ ವೇಳೆ ಸ್ಥಳದಲ್ಲಿ ಒಂದಷ್ಟು ಹೊತ್ತು ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ನೋಡಿದ್ದೇನೆ, ಆ ಕಡೆಯಿಂದ ಕಾಂಗ್ರೆಸ್ ಸದಸ್ಯರು, ಈ ಕಡೆಯಿಂದ ಬಿಜೆಪಿಯ ಸದಸ್ಯರು ಪರಸ್ಪರ ತಳ್ಳಾಡ್ಕೊಂಡಲ್ಲಿ ನೀವು ಪ್ರಿಯಾಂಕಾ ಗಾಂಧಿ ಅವರನ್ನು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಪರಸ್ಪರ ಮುಖಾಮುಖಿ ಆದಂಥ ದೃಶ್ಯಗಳು ಕಂಡು ಬಂದವು. ಇದೀಗ ಜೈ ಭೀಮ್ ಘೋಷಣೆ ಕಾಂಗ್ರೆಸ್ನವರ ಕಡೆಯಿಂದ ಮಿತ್ರ ಪಕ್ಷಗಳಿಂದ ಕೇಳಿ ಬರ್ತಾ ಇದೆ. ಸಂಸತ್ ಆವರಣದಲ್ಲಿ ಜೈ ಭೀಮ್ ಘೋಷಣೆ ಕೇಳಿ ಬಂತು. ಇದಕ್ಕೆ ಕಾರಣ ಅಮಿತ್ ಶಾ ಅವರ ಹೇಳಿಕೆ. ಬಹಳಷ್ಟು ಮಂದಿಗೆ ಅಮಿತ್ ಶಾ ಏನು ಹೇಳಿದ್ದಾರೆ ಅಂತ ಏನಾದರೂ ಅರಿವಿಲ್ಲದೆ ಹೋದಂತಹ ಸಂದರ್ಭದಲ್ಲಿ ಅಮಿತ್ ಶಾ ಹೇಳಿದ್ದು ಈಗ ಈ ಸಂಸತ್ನಲ್ಲಿ ಮಾತನಾಡಬೇಕಾದ್ರೆ ಪದೇ ಪದೇ ಮಿತ್ರ ಪಕ್ಷಗಳು ಇಂಡಿ ಮೈತ್ರಿಕೂಟದವರು ಎಲ್ಲರೂ ಕೂಡ ಅಂಬೇಡ್ಕರ್ ಅವರ ಹೆಸರನ್ನು ಹೇಳೋದು ಫ್ಯಾಷನ್ ಆಗಿಬಿಟ್ಟಿದೆ. ಅಂಬೇಡ್ಕರ್ ಅವರ ಹೆಸರನ್ನ ಜಪ ಮಾಡ್ತೀರಾ ಅಂದರೆ ನಿಮಗೆ ನಿಜವಾದಂಥ ಕಾಳಜಿ ಅಂಬೇಡ್ಕರ್ ಅವರ ಬಗ್ಗೆ ಇದೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಒಂದು ವೇಳೆ ಅಂಬೇಡ್ಕರ್ ಅವರ ಹೆಸರು ಎಷ್ಟೆಲ್ಲ ಪ್ರಸ್ತಾಪ ಮಾಡಿದ್ರಿ, ಅಷ್ಟು ದೇವರ ಹೆಸರೇನಾದರೂ ಜಪ ಮಾಡಿದರೆ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ 7 ಜನ್ಮಕ್ಕೂ ಅಂತ ಹೇಳಿದರು. राहुल गांधी एक एमपी को धक्का लगा, मेरे ऊपर गिर पड़ा और मैं नीचे गिर गया। किसने धक्का मारा? राहुल गांधी ने? हाँ, राहुल गांधी ने धक्का मारा। राहुल गांधी कौन सी जगह पे? ನೀವೀಗ ನೋಡ್ತಾ ಇದ್ದೀರಾ, ಒಡಿಶಾದ ಬಾಲಾಸೋರ್ನ ಬಿಜೆಪಿಯ ಸಂಸದ 69 ವರ್ಷದ ಪ್ರತಾಪ್ ಸಾರಂಗಿ ಅವರನ್ನ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಅವ್ರು ಹೇಳ್ತಿರುವಂತಹ ಪ್ರಕಾರ ನಾವಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ನಮ್ಮ ಬಿಜೆಪಿಯ ಸಂಸದರೊಬ್ಬರನ್ನ ತಳ್ಳಿದ್ರು. ಆಗ ಅವ್ರು ನನ್ನ ಮೇಲೆ ಬಿದ್ದರು. ಆಗ ನನ್ನ ತಲೆ ಏಟಾಗಿದೆ ಅಂತ ಹೇಳಿ ಅವರ ತಲೆಯಲ್ಲಿ ರಕ್ತ ಜಿನುಗ್ತಾ ಇದೆ, ನೀವು ಗಮನಿಸಬಹುದು. ಇನ್ನೊಂದು ಕಡೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಜಟಾಪಟಿ. ಅವ್ರನ್ನ ಬೀಳಿಸ್ತಿದ್ರಿ, ಗೂಂಡಾಗಿರಿ ಮಾಡಬೇಕಾಗಿತ್ತ ನೀವು ಅಂತ ಇಲ್ಲಿ ಬಿಜೆಪಿಯ ಸದಸ್ಯರೊಬ್ಬರು ರಾಹುಲ್ ಗಾಂಧಿ ಅವರಿಗೆ ಹೇಳ್ತಿದ್ದಾರೆ. ಈ ರೀತಿ ಗೂಂಡಾಗಿರಿ ಯಾಕೆ ಮಾಡ್ತಾ ಇದ್ದೀರಾ ಅಂತ. ಸೊ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಈಗ ಜಟಾಪಟಿ ನಡೆಯಿತು. ಅವ್ರನ್ನ ಬೀಳಿಸ್ಬಿಟ್ರಿ, ಇಷ್ಟೊಂದೆಲ್ಲ ಮಾಡಬೇಕಾಗಿತ್ತ, ತಳ್ಳುವಂಥದ್ದೆಲ್ಲ ಎಷ್ಟು ಸರಿ ಅಂತ ರಾಹುಲ್ ಗಾಂಧಿ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಯಾರನ್ನೂ ಕೂಡ ತಳ್ಳಿಲ್ಲ. ಪ್ರತಾಪ್ ಸಾರಂಗಿ ಆರೋಪಕ್ಕೆ ರಾಹುಲ್ ಗಾಂಧಿ ಸ್ಪಷ್ಟನೆ ನೀಡಿದ್ದಾರೆ. ನಾನು ಯಾರನ್ನೂ ಕೂಡ ತಳ್ಳಿಲ್ಲ. ನನಗೆ ಸಂಸತ್ತೊಳಗೆ ಹೋಗೋದಕ್ಕೆ ಬಿಡ್ಲೇ ಇಲ್ಲ. ನಾನು ಎಂಟ್ರೆನ್ಸ್ ಬಳಿ ಹೋಗ್ತಾ ಇದ್ದೆ, ಒಳ ಹೋಗಬೇಕು ಅಂತ ನಾನು ಪ್ರಯತ್ನ ಪಟ್ಟಾಗ ನನ್ನನ್ನೇ ಬಿಜೆಪಿಯ ಸಂಸದರೊಬ್ಬರು ತಳ್ಳಿದ್ದಾರೆ. ಸಾಗ ನಾನು ತಪ್ಪಿ ಅಲ್ಲಿ ಹೋಗ್ಬೇಕಾಯ್ತು. ನನ್ನನ್ನು ತಳ್ಳಿದ್ದು ನಾನು ಯಾರನ್ನೂ ಕೂಡ ತಳ್ಳಿಲ್ಲ. ಪ್ರತಾಪ್ ಸಾರಂಗಿ ಆರೋಪಕ್ಕೆ ರಾಹುಲ್ ಗಾಂಧಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಯಾರನ್ನೂ ಕೂಡ ತಳ್ಳೋಕೆ ಹೋಗಿಲ್ಲ. ನನ್ನನ್ನು ತಳ್ಳಿದ್ದೇ ಬಿಜೆಪಿಯ ಸಂಸದರೊಬ್ಬರು. नहीं देखिए, मैं पता नहीं आपके शांत हो जाए, आपके कैमरा में होगा। ये पार्लियामेंट की एंट्रेंस है, इसमें मैं अंदर जाने की कोशिश कर रहा था तो बीजेपी के एमपी जो थे वो मुझे ऐसे रोकने की कोशिश कर रहे थे, धकेल रहे थे और मुझे धमका रहे थे, तो वो हुआ है। हाँ किया है मगर ठीक है, कोई मतलब धक्का मुक्की से हमें कुछ होता नहीं है।
मगर ये एंट्रेंस है पार्लियामेंट हाउस की और हमारा अधिकार है अंदर जाने का और बीजेपी के जो मेंबर्स हैं वो हमें अंदर जाने से रोक रहे थे। ಇದು ರಾಹುಲ್ ಗಾಂಧಿ ಅವರ ಮಾತು. ಇನ್ನು ಸಂಸತ್ ಆವರಣದಲ್ಲಿ ಪ್ರತಿಭಟನೆ ವೇಳೆ ಸಂಸದರಿಗೆ ಗಾಯ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯ RML ಆಸ್ಪತ್ರೆಗೆ ಪ್ರತಾಪ್ ಸಾರಂಗಿ ಅವರನ್ನ ಈಗ ಅಡ್ಮಿಟ್ ಮಾಡಲಾಗಿದೆ. ಬಿಜೆಪಿಯ ಸಂಸದ, ಒಡಿಶಾದ ಬಾಲಸೋರ್ನ ಬಿಜೆಪಿ ಸಂಸದ, ಸೊ ಅವ್ರನ್ನ ಭೇಟಿಯಾಗಿದ್ದಾರೆ ಒಂದಷ್ಟು ಕೇಂದ್ರ ಸಚಿವರು. ಆಸ್ಪತ್ರೆಗೆ ಹೋಗಿ ಕೇಂದ್ರ ಸಚಿವರು ಭೇಟಿಯಾಗಿದ್ದಾರೆ. ಆರೋಗ್ಯ ವಿಚಾರಿಸಿದ್ರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಆರೋಗ್ಯ ವಿಚಾರಿಸಿದ್ರು. ಇದು ದೃಶ್ಯದಲ್ಲಿ ನೀವು ನೋಡ್ತಿರೋ ಹಾಗೆ. ಇದು ಪ್ರತಾಪ್ ಸಾರಂಗಿ ಅವರು ಈ ಪ್ರತಿಭಟನೆ ಆಗ್ತಿತ್ತಲ್ಲ ಆ ಸಂದರ್ಭದಲ್ಲಿ ಅವರು ಬಿದ್ದರು. ಅದಾದಮೇಲೆ ಅವ್ರನ್ನ ಕೂಡಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಅವರ ತಲೆಯ ಬಲಭಾಗಕ್ಕೆ ಏಟಾಗಿದೆ, ಎಡಭಾಗಕ್ಕೆ ಏಟಾಗಿದೆ. ಸೊ ಅದನ್ನು ಕೂಡ ಅವರು ವಿವರಿಸ್ತಾ ಇದ್ದಾರೆ. ಅಲ್ಲಿಗೆ ಪಿಯೂಷ್ ಗೋಯಲ್ ಕೂಡ ಭೇಟಿ ನೀಡಿದರು. ಇನ್ನು ಅರ್ಜುನ್ ರಾಮ್ ಮೇಘವಾಲ್ ಕೂಡ ಅವರಿಗೆ ಸಾಥ್ ಕೊಟ್ಟರು. ಪ್ರಹ್ಲಾದ್ ಜೋಶಿ ಅವ್ರನ್ನ ಕೂಡ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸೊ ಅಲ್ಲಿಯ ದೆಹಲಿಯ RML ಆಸ್ಪತ್ರೆಗೆ ಈಗ ಸಾರಂಗಿ ಅವ್ರನ್ನ ಅಡ್ಮಿಟ್ ಮಾಡಲಾಗಿದೆ. ಸೊ ಬಿಜೆಪಿಯ ಸಂಸದ ಪ್ರತಾಪ್ ಸಾರಂಗಿಗೆ ಗಾಯವಾಗಿದೆ. ಸೊ ಅವರ ಎಡಹಣೆ ಏನಿದೆ ತಲೆ ಎಡಭಾಗಕ್ಕೆ ಅಲ್ಲಿ ಏಟಾಗಿರೋದು. ಕೂಡಲೇ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ರಕ್ತ ಜಿನುಗೋಕೆ ಶುರುವಾದಂತಹ ಕಾರಣ ಅವ್ರನ್ನ ಅಡ್ಮಿಟ್ ಮಾಡಲಾಗಿದೆ. ಸೊ ಬಿಜೆಪಿಯ ಸಂಸದ ಪ್ರತಾಪ್ ಚಂದ್ರ ಸಾರಂಗಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಆರೋಗ್ಯ ವಿಚಾರಿಸಿದ್ದಾರೆ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ, ಅರ್ಜುನ್ ರಾಮ್ ಮೇಘವಾಲ್ ಹಾಗೇನೆ ಪಿಯೂಷ್ ಗೋಯಲ್ ಮೂವರು ಕೂಡ ಹೋಗಿ ಆರೋಗ್ಯ ವಿಚಾರಿಸಿದ್ರು. ಹೇಗಿದ್ದೀರಿ ಈಗ ಏನು ಅಂತ, ಜೊತೆಗೆ ಏನಾಯಿತು ಅಲ್ಲಿ ಎಕ್ಸಾಕ್ಟ್ಲಿ ಅದನ್ನು ಕೂಡ ಅಲ್ಲಿ ವಿವರಿಸ್ತಾ ಇದ್ದಾರೆ ಪ್ರತಾಪ್ ಸಾರಂಗಿ. ಸೊ ಅವರು ಆಗಲೇ ಮಾಧ್ಯಮ ಹೇಳಿಕೆಯಲ್ಲಿ ತಿಳಿಸಿದ ಹಾಗೆ, ನಾನು ಅಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೆ ರಾಹುಲ್ ಗಾಂಧಿ ಬಂದು ತಳ್ಳಿದರು ನಮ್ಮ ಬಿಜೆಪಿಯ ಸಂಸದರೊಬ್ಬರನ್ನ. ಅವರು ನನ್ನ ಮೇಲೆ ಬಿದ್ದಂಥ ಕಾರಣ ನನಗೆ ಬ್ಯಾಲೆನ್ಸ್ ಆಗದೆ ನಾನು ಕೂಡ ಬೀಳಬೇಕಾಯಿತು, ಆಗ ಏಟಾಗಿದೆ ಅಂತ. ಯಾವ ಜಾಗದಲ್ಲಿ ತಳ್ಳಿದ್ದಾರೆ ಅಂತ ಕೇಳಿದಾಗ ಅವರು ಹೇಳಿದ್ರಲ್ಲಿ ಮೆಟ್ಲ ಮೇಲೆ ನಾನು ನಿಂತಿದ್ದೆ, ಆಗ ರಾಹುಲ್ ಗಾಂಧಿ ಒಬ್ಬ MP ಯನ್ನು ತಳ್ಳಿದ್ರು, ಅವರು ನನ್ನ ಮೇಲೆ ಬಿದ್ದರು ಅಂತ. ರಾಹುಲ್ ಗಾಂಧಿ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ, ನಾನು ಯಾರನ್ನೂ ಕೂಡ ತಳ್ಳಿಲ್ಲ, ನನ್ನನ್ನೇ ತಳ್ಳಿದ್ರು.